ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಸಂಚಿಕೆ ಶುರುನಲ್ಲಿ ಆದಿ ಮತ್ತು ಭಾಗ್ಯ ಎಲ್ಲರೂ ಸೇರಿಕೊಂಡು ಮದುವೆನ ತಡಿಬೇಕು ಅಂತ ಹೇಳಿ ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ಕಿಶನ್ ಮದುವೆಗೆ ಅಂತ ರೆಡಿ ಮಾಡಿಕೊಂಡು ಪೂಜಾ ಹತ್ರ ಬರ್ತಾನೆ. ಪೂಜೆಗಂತೂ ತುಂಬಾ ಶಾಕ್ ಆಗುತ್ತೆ. ಅದನ್ನೆಲ್ಲ ನೋಡಿಬಿಟ್ಟು ಕಿಶನ್ ಇದ್ದಕ್ಕಿದ್ದಂತೆ ಮದುವೆ ಅಂತ ಹೇಳಿದ್ರೆ ಹೇಗಿದೆಲ್ಲ ಅಂತ ಹೇಳಿ ಪೂಜಾ ಹೇಳ್ತಾಳೆ, ಇವತ್ತು ನಮ್ಮ ಮದುವೆ ಆಗಲೇಬೇಕು ನಾವು ಅಂತ ಹೇಳಿದಾಗ, ನೋಡು ಕಿಶನ್, ನಾವು ಈ ಥರ ದೂರ ಬಂದುಬಿಟ್ಟು ಮದುವೆ ಆಗೋಕ್ಕೆ ಆಗಲ್ಲ, ನಾವು ಮನೆಯವರೆಲ್ಲ ಒಪ್ಪಿಸ್ಬಿಟ್ಟು ಮನೆಯವ್ರನ್ನ ಜೊತೆಗೆ ಮದುವೆ ಆಗಬೇಕಲ್ವಾ ಅಂತ ಹೇಳಿದಾಗ, ನೋಡು ಪೂಜಾ, ನಿನಗೆ ನಮ್ಮ ಮನೆಯವ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಮನೇಲಿ ಎಲ್ಲರೂ ಸಹ ನನ್ನ ವಿರುದ್ಧವಾಗಿದ್ದಾರೆ. ಮಹಿತಾ ಮತ್ತು ನಮ್ಮ ಅಪ್ಪ ಬಿಟ್ಟರೆ ಇನ್ಯಾರೂ ನನಗೆ ಸಪೋರ್ಟ್ ಮಾಡ್ತಾನೇ ಇಲ್ಲ. ಅತ್ತೆ ಅಂತೂ ಸಪೋರ್ಟ್ ಮಾಡ್ತಾನೆ ಇಲ್ಲ. ಅವರಂತೂ ಉಪವಾಸ ಕೂತಿದ್ದಾರೆ ಮದುವೆ ಮಾಡ್ಕೋಬಾರ್ದು ಅಂತ ಹೇಳಿ. ಒಂದು ಮದುವೆ ನಿಲ್ಲಿಸು, ಇಲ್ಲ ಅಂತ ಅಂದರೆ ನಾನು ಸಾಯ್ತೀನಿ ಅಂತ ಹೇಳಿಬಿಟ್ಟು ಉಪವಾಸ ಕೂತಿದ್ದಾರೆ. ಅವರಂತೂ ತುಂಬಾ ಹಠಮಾರಿ, ಅವ್ರು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಪೂಜಾ ಹೇಳ್ತಾಳೆ, ಕಿಶನ್, ನಾನಂತೂ ನಿನ್ನನ್ನು ಹೀಗೆ ಅಂತ ಅಂದ್ಕೊಂಡಿರಲಿಲ್ಲ, ನಾನು ಈ ಥರ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲರೂ ಗೊತ್ತಿಲ್ಲದೆ ಮದುವೆ ಮಾಡ್ಕೋತಾ ಇದ್ದೀವಲ್ಲ, ಅದು ತುಂಬಾ ತಪ್ಪು. ನಾವು ಮನೆಯವ್ರನ್ನೆಲ್ಲ ಕನ್ವಿನ್ಸ್ ಮಾಡಬೇಕು, ಅದೇ ತಾನೇ ನಮ್ಮ ಜವಾಬ್ದಾರಿ. ನಾವೆಲ್ಲರೂ ಕನ್ವಿನ್ಸ್ ಮಾಡಿ ಒಪ್ಪಿಸ್ಬಿಟ್ಟು ಮದುವೆ ಆಗಬೇಕು. ಈ ಥರ ದೂರ ಬಂದುಬಿಟ್ಟು ಮದುವೆ ಆಗೋದು ತುಂಬಾ ತಪ್ಪು ಅಂತ ಕಿಶನ್ಗೆ ಹೇಳ್ತಾ ಇರ್ಬೇಕಾದ್ರೆ ಕಿಶನ್ಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಅರ್ಥ ಮಾಡ್ಕೋ ಪೂಜಾ, ಇವತ್ತು ನಮ್ಮ ಮದುವೆ ಆಗಲಿಲ್ಲ ಅಂತ ಅಂದರೆ ಇನ್ನು ಯಾವತ್ತೂ ಮದುವೆ ಆಗೋಕ್ಕಾಗಲ್ಲ. ನಮ್ಮ ಮನೇಲಿ ಆ ಥರ ಸಿಚುವೇಶನ್ಗಳು ಕ್ರಿಯೇಟ್ ಆಗಿದೆ ಅಂತ ಕಿಶನ್ ಹೇಳ್ತಾ ಇರ್ತಾರೆ. ಈ ಕಡೆ ದೇವಸ್ಥಾನ ಹತ್ರ ಭಾಗ್ಯ ಮತ್ತು ಆದಿ ಎಲ್ಲರೂ ಬಂದುಬಿಡ್ತಾರೆ. ಬರ್ತಿದ್ದೀರಾ, ನೀವು ಆಗಲೇ ಹೋಗಿ ಮದುವೆ ತಡೆದಿರ್ತೀರಾ ಅಂತ ಅಂದ್ಕೊಂಡ್ರೆ ನೀವಿನ್ನೂ ಈಗ ಬರ್ತಾ ಇದ್ದೀರಾ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಆಗ ಇವಾಗ ಟೈಮ್ ಇಲ್ಲ, ಬನ್ನಿ ಎಲ್ಲರೂ ಹೋಗಿ ಮದುವೆ ನಿಲ್ಸೋಣ, ಇಲ್ಲಿಂದರೆ ಮದುವೆ ಬಿಡುತ್ತೆ ಅಂತ ಹೇಳಿಬಿಟ್ಟು ಬರ್ತಾ ಇರ್ತಾರೆ. ಆದರೆ ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲೂ ಕೂಡ ಕಿಶನ್ ಮತ್ತು ಪೂಜಾ ಸಿಗೋದಿಲ್ಲ ದೇವಸ್ಥಾನದಲ್ಲಿ. ಆದರೆ ಇನ್ನೊಂದು ಕಡೆ ಪೂಜಾ ಮತ್ತು ಕಿಶನ್ ಮದುವೆಗೆ ಅಂತ ಹೇಳಿ ನಿಂತ್ಕೊಂಡಿರ್ತಾರೆ. ಆದರೆ ಪೂಜಾ ಮಾತ್ರ ಮದುವೆಗೆ ಒಪ್ಪಕ್ಕೆ ರೆಡಿ ಇರೋದಿಲ್ಲ. ಅದಕ್ಕೆ ನೀನು ನನಗೆ ಈ ಥರ ಬಟ್ಟೆ ಎಲ್ಲ ಕೊಡಿಸಿದ್ದು, ಮದುವೆ ಹುಡುಗಿ ಬಟ್ಟೆ ಕೊಡಿಸು ಅಂತ ಹೇಳಿಬಿಟ್ಟು ಬಟ್ಟೆ ಅಂಗಡಿಯಲ್ಲಿ ಅದನ್ನೆಲ್ಲ ನೆನೆಸ್ಕೊಂಡು ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತಾರೆ. ಆಗ ಯಾವುದೇ ಕಾರಣಕ್ಕೂ ಮದುವೆಗೆ ಒಪ್ಕೊತಾ ಇರಲ್ಲ. ಕಿಶನ್ ಮದುವೆಗೆ ಒಪ್ಸೋಕ್ಕೆ ಅಂತಲೇ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ. ಬಟ್ ಅವರು ಮದುವೆಗೆ ಯಾವುದೇ ಕಾರಣಕ್ಕೂ ಒಪ್ತಾ ಇರಲ್ಲ. ಎಲ್ಲರೂ ಸಹ ಒಪ್ಪಿಸ್ಬೇಕು, ಆವಾಗಲೇ ನಾವು ಮದುವೆ ಆಗಬೇಕು ಅಂತ ಹೇಳಿ ತಡಿತಾ ಇರ್ತಾರೆ. ಬಟ್ ಅಷ್ಟರಲ್ಲಿ ಪುರೋಹಿತರು ಹೇಳ್ತಾರೆ, ಈ ಹಾರನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ಕಿಶನ್ ಅವರು ಹಾರನ ಎತ್ಕೊಂಡು ಪೂಜೆಗೆ ಹಾಕ್ತಾರೆ. ಮತ್ತು ಪೂಜೆ ಹಾಕಕ್ಕೆ ರೆಡಿ ಇರೋದಿಲ್ಲ. ಹಂಗಿರ್ಬೇಕಾದ್ರೆ ಕಿಶನ್ ಹಾಕಿಸ್ಕೊತಾನೆ ಹಾರನ. ಅವರು ಹೇಳ್ತಿರ್ತಾರೆ, ನೋಡು ಪೂಜಾ, ನಾವಿಬ್ಬರು ಇವತ್ತು ಮದುವೆ ಆಗಲಿಲ್ಲ ಅಂತಂದರೆ ನಮ್ಮ ಜೀವನದಲ್ಲಿ ಮದುವೆ ಆಗೋದೇ ಇಲ್ಲ, ನಾವಿಬ್ಬರು ಬೇರೆ ಮಾಡಿಬಿಡ್ತಾರೆ. ನಮ್ಮ ಮನೆಯಲ್ಲಿ ಯಾರೂ ಒಪ್ತಾ ಇಲ್ಲ, ತುಂಬ ಹಠ ಮಾಡ್ತಾ ಇದ್ದಾರೆ. ನಮ್ಮ ಅತ್ತೆ ಅಂತೂ ತುಂಬಾ ಹಠಮಾರಿ. ನಾನು ಹೇಳ್ತಾ ಇದ್ದೀನಿ, ನಾವಿಬ್ಬರು ಇವತ್ತು ಮದುವೆ ಆಗಿಬಿಡೋಣ, ಆಮೇಲೆ ನಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ, ಯಾರೂ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ, ನಮ್ಮ ಮದುವೆ ಆದಮೇಲೆ ಒಂದು ಸರಿ ಅಂತ ಹೇಳ್ತಾ ಇರಬೇಕಾದ್ರೆ ಪೂಜಾ ಅವರು ಸ್ವಲ್ಪ ಹಾಗೆ ನಿಂತ್ಕೊಂಡಿರ್ತಾರೆ ಬೇಜಾರಿಂದ. ಇನ್ನೊಂದು ಕಡೆ ಬರೋದಾದರೆ ವಿಠಲ್ ರಾವ್ ಅವರು ಸಹ ಬರ್ತಾ ಇರ್ತಾರೆ. ಪೂಜಾ ಅವ್ರ ಮದುವೆ ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಸಹ ಅಲ್ಲಿ ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ. ಈ ಕಡೆ ಯಾಕೆ ನನ್ನ ಮಗಳು ಹಿಂಗೆ ಮಾಡಿಬಿಟ್ಲು, ನಾವೆಲ್ಲ ಒಪ್ಕೊಂಡಿದ್ದೀವಿ ಅಂತ ಅವಳಿಗೆ ಗೊತ್ತಿರಲಿಲ್ವಾ, ಏನಾದರೂ ಮದುವೆ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ, ಇನ್ನು ಮುಂದೆ ಏನೇನು ಎದುರಿಸ್ಬೇಕಾಗುತ್ತೋ ಅವಳು ಕಷ್ಟನ ಅಂತ ಹೇಳಿ ಯೋಚನೆ ಮಾಡಿಕೊಂಡು ವಿಠಲ್ ರಾವ್ ಅವರು ಸಹ ಹೊರಟಿರ್ತಾರೆ. ಈ ಕಡೆ ಪೂಜಾ ಅವ್ರನ್ನ ಹುಡ್ಕೊಂಡು ಭಾಗ್ಯ, ಆದಿ ಎಲ್ಲರೂ ಸಹ ಹುಡುಕ್ತಾ ಇರ್ತಾರೆ. ಕನ್ನಿಕಾ ಅವರಂತೂ ತುಂಬಾ ಕೋಪ ಮಾಡಿಕೊಂಡು ಹುಡುಕ್ತಾ ಇರ್ತಾರೆ. ಈ ಮದುವೆ ಆಗೋಕ್ಕೆ ಬಿಡಲೇಬಾರ್ದು ಅಂತ, ಇಲ್ಲ ಅಂತ ಅಂದರೆ ಮಿಡ್ಲ್ ಕ್ಲಾಸ್ ನಮ್ಮ ಮನೆಗೆ ಬಂದುಬಿಡ್ತಾರೆ, ಅವಳು ಪೂಜಾ ನಮ್ಮ ಮನೆಗೆ ಬಂದುಬಿಟ್ಟು ಸೊಸೆಯಾಗಿ ನಮ್ಮ ಆಸ್ತಿನೆಲ್ಲ ಒಡೆದ್ಬಿಡ್ತಾರೆ ಅಂತ ಹೇಳಿ ಕನ್ನಿಕಾ ಅವ್ರಿಗೆ ಆಸ್ತಿ ಬಗ್ಗೆ ಚಿಂತೆ ಮಾಡಿಕೊಂಡು ಹುಡುಕ್ತಾ ಇರ್ತಾರೆ. ಇನ್ನು ಈ ಕಡೆ ಕಿಶನ್ ಯಾರು ಹೇಳ್ತಾ ಇರ್ತಾನೆ, ಪೂಜಾ, ನಾವು ಇವತ್ತು ಮದುವೆ ಆಗಿಬಿಡೋಣ, ಆಮೇಲೆ ಏನಾಗುತ್ತೋ ಅದನ್ನು ಮುಂದೆ ನಾನು ನೋಡ್ಕೊಳ್ತೀನಿ, ನಾನು ಎಲ್ಲನೂ ಫೇಸ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ಪೂಜಾ ಹೇಳ್ತಾ ಇರ್ತಾರೆ, ತಪ್ಪು ಕಿಶನ್, ನಾವು ಹಿಂಗೆ ಮಾಡ್ತಾ ಇರೋದು ನಮ್ಮ ಮನೆಗೆ ಗೊತ್ತಿಲ್ಲದೆ ಹಿಂಗೆ ಮದುವೆ ಆದರೆ ಅವ್ರು ಏನು ಅಂದ್ಕೋಬೇಡ, ಅವ್ರ ಮನಸ್ಸಿಗೆಲ್ಲ ತುಂಬಾ ನೋವಾಗ್ಬಿಡುತ್ತೆ, ಆಮೇಲೆ ನಮ್ಮ ಮೇಲೆ ತಪ್ಪುಭಾವನೆ ಬರುತ್ತೆ ಅಂತ ಹೇಳಿದಾಗ ಕಿಶನ್ ಅವರು ಹೇಳ್ತಾರೆ, ಏನೇ ತಪ್ಪುಭಾವನೆ ಬಂದರೂ ನೋವು ಸ್ವಲ್ಪ ದಿನ ಇರುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅಪ್ಪ ಇದ್ದಾರೆ ಮತ್ತು ಎಲ್ಲ ಸಪೋರ್ಟ್ ಮಾಡ್ತಾರೆ ನಮಗೆ, ನನ್ನನ್ನು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳಿ ಮಾತು ಕೊಟ್ಟಿದ್ದೆ ಅಂತ, ಇಲ್ಲ ಅಂತಂದರೆ ಆ ಕೈ ಬಿಡಬೇಕಾಗತ್ತೆ, ಮಾತನ್ನು ಮುರಿಬೇಕಾಗತ್ತೆ ನಾನು, ಅದಕ್ಕೋಸ್ಕರ ನನಗೆ ಬೇರೆ ದಾರಿನೇ ಇಲ್ಲ, ನಾನು ನಿನ್ನನ್ನು ಮದುವೆ ಆಗಲೇಬೇಕು ಇವತ್ತು ಅಂತ ಹೇಳಿಬಿಟ್ಟು ತಾಳಿನ ಎತ್ಕೋತಾರೆ. ಪುರೋಹಿತರು ತಾಳಿ ಕೊಟ್ಟಾಗ ಆ ತಾಳಿನ ಇಸ್ಕೊಂಡು ಕೈ ಮುಕ್ಕೊಂಡು ದೇವ್ರ ಹತ್ರ ಕೈ ಮುಗಿದು ತಾಳಿನ ಕಟ್ಟಕ್ಕೆ ಅಂತ ಪೂಜಾ ಹತ್ರ ಹೋಗ್ತಾರೆ. ಆವಾಗ ಪೂಜಾ ಸ್ವಲ್ಪ ನಿರಾಕರಿಸ್ತಾ ಇರ್ತಾರೆ. ಬಟ್ ಕಿಶನ್ ಅವ್ರಿಗೆ ಬೇರೆ ದಾರಿನೇ ಇರೋದಿಲ್ಲ, ತಾಳಿ ಕಟ್ಟಲೇಬೇಕಾಗತ್ತೆ. ತಾಳಿ ಕಟ್ಟಕ್ಕೆ ಅಂತ ಮುಂದೆ ಬರ್ತಾರೆ. ಈ ಕಡೆ ಬರೋದಾದರೆ ಟೈಮ್ ಕರೆಕ್ಟಾಗಿ ಆದಿ ಮತ್ತು ಮಹಿತಾ ಎಲ್ಲರೂ ಸಹ ಒಂದು ಕಡೆ
ಇಂದ ಬರ್ತಾ ಇರ್ತಾರೆ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗತ್ತೆ. ಅಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.